ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 55. ಭಾನು, ಇವತ್ತಿನ ಎಲ್ಲ ಕ್ಲಾಸ್ ಮಿಸ್ ಆಯಿತು. ಚೇತು ಬಳಿ ಚೆನ್ನಾಗಿ ನೋಟ್ಸ್ ಬರೆಯಲು ಹೇಳು. ಅವನಿನ್ನು ಡಾಕ್ಟರ್ ಆಗೋಕ್ಕೆ ತುಂಬ ಟೈಮ್ ಇದೆ. ಈಗಲೇ ಪೇಷಂಟ್ಗಳಿಗೆ ಕೊಡುವ ಮೆಡಿಸಿನ್ ಸ್ಲಿಪ್ಪಲ್ಲಿ ಗೀಚುವ ಹಾಗೆ ಗೀಚು ಹಾಕಬೇಡ ಅನ್ನು ಎಂದು ಸುಚೇತ್ಗೆ ಬೈಯುತ್ತಿದ್ದರೆ ದುಪ್ಪನೆ ಬಿದ್ದ ಸದ್ದಿಗೆ ಹಿಂತಿರುಗಿದವಳು ಡೋರ್ ಪಕ್ಕವೇ ವರುಣ್ ಕುಸಿದು ಬಿದ್ದುದನ್ನು ನೋಡಿ, ಭಾನು ಆಮೇಲೆ ಕಾಲ್ ಮಾಡ್ತೀನಿ ಎನ್ನುತ್ತಾ ವರುಣ್ ಬಳಿ ಓಡಿ ಅವನನ್ನು ಮೇಲೆತ್ತಲು ಸೋತು ಪ್ರಜ್ಞೆ ಬರಿಸಲು ನೋಡಿದರೆ ಯಾವ ಪ್ರಯೋಜನವೂ ಆಗಿರಲಿಲ್ಲ. ಅತ್ತಿತ್ತ ನೋಡಿದರೆ ಆ ಫ್ಲೋರಲ್ಲಿದ್ದ ಎಲ್ಲ ರೂಮುಗಳ ಬಾಗಿಲು ಕ್ಲೋಸ್ ಆಗಿತ್ತು. ಸೀದಾ ಒಳಗಡೆ ಹೋಗಿ ಲೋಟದಲ್ಲಿ ನೀರು ತಂದವಳೆ ಅವನ ಕಣ್ಣಿಗೆ ನೀರು ಚುಮುಕಿಸಿ ಮುಖವನ್ನು ತಣ್ಣೀರಿನಲ್ಲಿ ಒರೆಸಿದಾಗ ನಿಧಾನಕ್ಕೆ ಕಣ್ಬಿಟ್ಟವನನ್ನು ನೋಡಿ, ಸರ್, ಏನಾಗ್ತಿದೆ ಹೇಳಿ ಎಂದು ಅವನ ಕೈ ರಟ್ಟೆ ಹಿಡಿದರೆ ಸುಸ್ತಿನಿಂದಲೇ ಎದ್ದವನು ಅವಳ ಸಹಾಯದಿಂದ ಹಾಲ್ ಅಲ್ಲಿದ್ದ ಸೋಫಾದಲ್ಲಿ ಹೊರಗೆ ಕಣ್ಮುಚ್ಚಿ, ಪ್ಲೀಸ್ ತಿನ್ನೋಕೆ ಏನಾದರೂ ಕೊಡ್ತೀಯಾ, ತುಂಬ ಹೊಟ್ಟೆ ಹಸೀತಿದೆ ಅಂತ ನೋವಲ್ಲಿ ಹೇಳಿದನು. ಅವನಿಗೆ ಕುಡಿಯಲು ಸ್ವಲ್ಪ ನೀರು ಕೊಟ್ಟು ಕಿಚನ್ ಒಳಗಡೆ ಹೋದರೆ ಪಾತ್ರೆಗಳೆಲ್ಲ ಖಾಲಿ ಖಾಲಿ. ಸೆಲ್ಫ್ ಓಪನ್ ಮಾಡಿದರೆ ಎಲ್ಲ ಅಡುಗೆ ಸಾಮಾನನ್ನು ಚಿಕ್ಕ ಚಿಕ್ಕ ಡಬ್ಬಿಯಲ್ಲಿ ಹಾಕಿಟ್ಟಿದ್ದ. ಫ್ರಿಡ್ಜ್ ಓಪನ್ ಮಾಡಿದರೆ ತರಕಾರಿ, ಹಾಲು, ಹಣ್ಣು ಬಿಟ್ಟರೆ ಬೇರೇನಿಲ್ಲ. ಒಮ್ಮೆ ಸುತ್ತಲೂ ನೋಡಿ ಏನು ಮಾಡುವುದೆಂದು ಯೋಚಿಸಿ ತಕ್ಷಣ ಕುಕ್ಕರಲ್ಲಿ ವೈಟ್ ರೈಸ್ ಇಟ್ಟು ತಿಳಿಸಾರು ಮಾಡಲು ಶುರು ಮಾಡಿದಳು. ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿದು ತಟ್ಟೆಯಲ್ಲಿ ಅನ್ನ ಮತ್ತು ಸಾರನ್ನು ಹಾಕಿ ಕಲಿಸಿ ಅದರಲ್ಲಿ 1 ಚಮಚ ಇಟ್ಟು ವರುಣ್ ಪಕ್ಕ ಬಂದು ಅವನನ್ನು ಎಚ್ಚರಿಸಿ ಅವನ ಕೈಗೆ ತಟ್ಟೆ ಕೊಟ್ಟು ಊಟ ಮಾಡುವಂತೆ ಹೇಳಿದಳು. 1-2 ಚಮಚ ಅನ್ನ ಸಾರು ತಿಂದವನಿಗೆ ಆ ರುಚಿ ತುಂಬ ಇಷ್ಟವಾಗಿ ಪೂರ್ತಿ ಅನ್ನವನ್ನು ಖಾಲಿ ಮಾಡಿದಾಗ ಪುನಃ ಸ್ವಲ್ಪ ತಂದು ಬಡಿಸಿದಳು. ಅದನ್ನು ಖಾಲಿ ಮಾಡಿ ಅವಳಿಗೊಂದು ಧನ್ಯವಾದ ಹೇಳಿದನು. ಸರ್, ಇಫ್ ಯು ನಾಟ್ ಮೈಂಡ್, ನಿಮ್ಮ ತಂಗಿಯನ್ನು ಕರೆಯುತ್ತೀರಾ? ನನಗೆ ಜಾಸ್ತಿ ಹೊತ್ತು ಇಲ್ಲಿರಲು ಆಗೋಲ್ಲ ಎಂದು ಇರಿಸು ಮುರಿಸಲ್ಲೇ ಹೇಳಿದರೆ, ನೋ ಯೂಸ್, ಅವಳು ಬೆಳಿಗ್ಗೆಯೇ ಬೆಂಗಳೂರಿಗೆ ಹೋದ್ಲು. ಈಗ ಸ್ವಲ್ಪ ಪರವಾಗಿಲ್ಲ, ನೀನು ಹೋಗು. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಜೊತೆಯಲ್ಲಿ ಈ ಹೊಡೆದಾಟ, ಬ್ಲಡ್ ಲಾಸ್, ಸ್ವಲ್ಪ ಜಾಸ್ತಿಯೇ ಸುಸ್ತಾಯಿತು. ಥ್ಯಾಂಕ್ಸ್ ಎ ಲಾಟ್ ಸಾಹಿತ್ಯ, ನಿನ್ನಿಂದ ತುಂಬಾ ಸಹಾಯ ಆಯಿತು ನನಗೆ ಅಂತ ಮತ್ತೊಮ್ಮೆ ಅವಳಿಗೆ ಧನ್ಯವಾದ ಹೇಳಿದಾಗ ಅಲ್ಲಿಂದ ಹೊರ ನಡೆದಳು. ಸಾಹಿತ್ಯ ಹಾಸ್ಟೆಲ್ ಸೇರುವಾಗ 5 ಗಂಟೆಯಾಗಿತ್ತು. ವರುಣ್ ಮನೆಯಲ್ಲೇ ಅಡುಗೆ ಮಾಡುವಾಗ ಸೇಬು ಹಣ್ಣನ್ನು ತಿಂದದ್ದು ಬಿಟ್ಟರೆ ಅವಳ ಹೊಟ್ಟೆಗೆ ಬೇರೇನಿಲ್ಲ. ಹಾಸ್ಟೆಲ್ ಮೆಸ್ ಕಡೆ ಹೆಜ್ಜೆ ಹಾಕಿ ಸಂಜೆಯ ತಿಂಡಿ ತಿಂದು ತನ್ನ ಕೋಣೆ ಸೇರಿದಳು. ಕ್ಲಾಸ್ ಮುಗಿಸಿ ಬಂದ ಶೋಭಾಳ ರೂಮಲ್ಲಿದ್ದ ಗೆಳತಿಯನ್ನು ಕೂರಿಸಿಕೊಂಡು ನಡೆದದ್ದನ್ನೆಲ್ಲ ಪೂರ್ತಿಯಾಗಿ ಕೇಳಿದವಳ ಕಂಗಳು ಹಿಗ್ಗಿದ್ದವು. ಅವಳನ್ನು ಗಮನಿಸಿದ ಸಾಹಿತ್ಯ, ಯಾಕೆ ಹಂಗೆ ನೋಡ್ತಾ ಇದ್ದೀಯಾ ಅಂದಳು. ನಿನ್ನೊಬ್ಬಳನ್ನು ಬಿಟ್ಟು ವರುಣ್ ಸರ್ ನಮ್ಮ ಕ್ಲಾಸಲ್ಲಿರೋ ಹುಡುಗಿಯರ ಹಾಟ್ ಫೇವ್ರೆಟ್. ನನ್ನನ್ನು ಸೇರಿಸಿ ಎಲ್ಲರಿಗೂ ಅವರ ಮೇಲೆ ಕ್ರಶ್ ಇದೆ. ಅಂಥದರಲ್ಲಿ ನೀನು ಅವರ ಜೊತೆಗೆ ಪೂರ್ತಿ ದಿನ ಇರೋದಲ್ಲದೆ ಅವರಿರೋ ಫ್ಲ್ಯಾಟ್ಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿಸಿ ಬಂದಿದ್ದೀಯ. ಇಂತಹ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಛೇ, ನಿನ್ನ ಜಾಗದಲ್ಲಿ ನಾನಾದರೂ ಇರಬಾರದಿತ್ತಾ ಅನ್ನಿಸ್ತಿದೆ. ಈಗ ನನ್ನಲ್ಲಿ ಹೇಳಿರೋ ಈ ಸ್ಟೋರಿ ಯಾರಿಗೂ ಹೇಳಬೇಡ ಕಣೆ. ನನ್ನ ತರಹ ಹೊಟ್ಟೆ ಉರಿಯಲ್ಲಿ ಸತ್ತೇ ಹೋಗ್ತಾರೆ ಎಂದು ಪೆಚ್ಚು ಮೋರೆ ಹಾಕಿ ಹೇಳಿದವಳನ್ನು ನೋಡಿ ನಕ್ಕ ಸಾಹಿತ್ಯ ಅವಳ ತಲೆಗೆ ಮೊಟಕಿದರೆ, ಸಾಯಿ, ಒಂದು ಮಾತು ಕೇಳ್ತೀನಿ, ನಿಜ ಹೇಳು. ಆಗೆಲ್ಲ ಅವರು ನಮ್ಮ ಸರ್ ರೆಸ್ಪೆಕ್ಟ್ ಕೊಡಿ, ಅಲ್ಲದೆ ಅವರಿಗೂ ನಮಗೂ ಅದೆಷ್ಟು ಏಜ್ ಗ್ಯಾಪ್ ಇದೆ ಅಂತೆಲ್ಲ ಬೈತಿದ್ದೆ ಅಲ್ವಾ? ಇವತ್ತು ದಿನಪೂರ್ತಿ ಅವರ ಜೊತೆಗಿದ್ದ ನಿನಗೆ ಏನು ಅನ್ನಿಸ್ತಿಲ್ವಾ? ಲೈಟಾಗಿ ಕ್ರಶ್ ಕೂಡ ಆಗಿಲ್ವಾ ಹ್ಯಾಂಡ್ಸಮ್ ಆಗಿರೋ ಸರ್ ಮೇಲೆ ಎಂದು ಕುತೂಹಲದಲ್ಲಿ ಕೇಳಿದ ಗೆಳತಿಯತ್ತ ಊರಿಗಣ್ಣು ಬಿಟ್ಟು, ಕ್ರಶ್ ಅಂತೆ ಕ್ರಶ್. ದಿನಪೂರ್ತಿ ಆ ಮನುಷ್ಯನ ಬಿಟ್ಟು ಸೇವೆ ಮಾಡೋದಲ್ಲದೆ 8,000 ನನಗೆ ನಾಮ ಹಾಕಿದ್ದಾನೆ. ಅಂಥದರಲ್ಲಿ ಅವನ ಮೇಲೆ ಕ್ರಶ್ ಬೇರೆ ಕೇಡು. ನಿಮಗೆಲ್ಲ ತಲೆ ಕೆಟ್ಟಿದೆ. ಮೊದಲ ಬಾರಿ ಅವನಿಂದಾಗಿ ಅಪ್ಪನ ಹೆಸರಲ್ಲಿ ಪೂಜೆ ಮಾಡೋದು ಮಿಸ್ ಮಾಡಿಕೊಂಡೆ ಅಂತ ಬೇಸರದಲ್ಲಿ ನಾನಿದ್ದರೆ
ಭಾನು, ಇಲ್ಲಿಗೆ ಈ ಟಾಪಿಕ್ ನಿಲ್ಲಿಸಿಬಿಡು ಎಂದು ಮೊಬೈಲ್ ಹಿಡಿದು ಅಮ್ಮನಿಗೆ ಕರೆ ಮಾಡಲು ಹೊರಟವಳನ್ನು ಕಣ್ಮುಚ್ಚದೆ ನೋಡಿದ ಶೋಭಾ, ಪೂರ್ತಿ ದಿನ ಅವನ ಜೊತೆಗಿದ್ದವಳಿಗೆ ನಿಜಕ್ಕೂ ಏನೂ ಅನ್ನಿಸ್ಲಿಲ್ವಾ? ಅಮ್ಮ, ಅಕ್ಕ, ಬುಕ್ಸು, ಕಾಲೇಜು, ಹಾಸ್ಟೆಲ್ ಇದನ್ನೇ ಪ್ರಪಂಚ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಂದುಕೊಂಡು ಸುಮ್ಮನಾದಳು. ಮರುದಿನದಿಂದ ಸಾಹಿತ್ಯಾಳ ದಿನಗಳು ಎಂದಿನಂತೆ ಸಾಗುತ್ತಿದ್ದವು. ವರುಣ್ ವಾರದ ಬಳಿಕ ಕ್ಲಾಸ್ ತೆಗೆದುಕೊಳ್ಳುವುದಾಗಿ ಆಗಲೇ ನೋಟಿಸ್ ಬಂದ ಕಾರಣ ಅವನ ಫೋನ್ ನಂಬರ್ ಇದ್ದರೂ ಅವನು ಹೇಗಿದ್ದಾನೆ ಎನ್ನುವುದನ್ನು ವಿಚಾರಿಸಲು ಹೋಗಿರಲಿಲ್ಲ. ಆದರೆ ಶೋಭಾ ಗೆಳತಿಗೆ ಪದೇ ಪದೇ ಅವನಿಗೆ ಕಾಲ್ ಮಾಡಿ ವಿಚಾರಿಸು ಎಂದಾಗೆಲ್ಲ ಸಾಹಿತ್ಯಾಳ ಕೋಪಕ್ಕೆ ಗುರಿಯಾಗುತ್ತಿದ್ದಳು. ಕೊನೆಗೂ ವರುಣ್ ತನ್ನ ಕೆಲಸಕ್ಕೆ ವಾಪಸ್ಸಾಗಿದ್ದ. ಅವನು ಕ್ಲಾಸ್ ಒಳಗಡೆ ಕಾಲಿಟ್ಟ ಕೂಡಲೇ ಎಲ್ಲ ವಿಶ್ ಮಾಡಿ ಕುಳಿತರು. ಅಂದಿನ ಕ್ಲಾಸ್ ಶುರು ಮಾಡಿದವನ ನೋಟ ತನ್ನನ್ನು ಕಾಪಾಡಿದವಳತ್ತ ಹೊರಳಿದರೆ ಅವಳ ಗಮನವೆಲ್ಲ ಬೋರ್ಡಲ್ಲಿ ಅವನು ಬರೆದ ಪಾಯಿಂಟ್ಸ್ ಮೇಲಿತ್ತು. ಪುನಃ ಒಂದೆರಡು ಬಾರಿ ಅವಳತ್ತ ನೋಡಿದರೆ ಅವಳ ನೋಟ ಬೇರೆ ಕಡೆ ಇರುವುದನ್ನು ಗಮನಿಸಿ ಉಳಿದ ಹುಡುಗಿಯರತ್ತ ಅವನ ನೋಟ ಹರಿದಾಗ ಎಲ್ಲರೂ ಅವನನ್ನು ತಿನ್ನುವಂತೆ ನೋಡುತ್ತಿದ್ದರು. ಗಾಬರಿಯಲ್ಲಿ ತಲೆಕೊಡವಿ ಅಂದಿನ ಕ್ಲಾಸ್ ಮುಗಿಸಿ ಹೋದನು. ಕ್ಯಾಂಟೀನ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ಊಟ ಮಾಡುತ್ತಿದ್ದ ಸಾಹಿತ್ಯಾಳನ್ನ ಅವಳ ಗೆಳೆಯರು ಈ ವೀಕೆಂಡ್ ಮೈಸೂರು ಪ್ಯಾಲೇಸಿಗೆ ಬರುವಂತೆ ಒತ್ತಾಯಿಸುತ್ತಿದ್ದರು. ಯಾರ ಮಾತಿಗೂ ಒಪ್ಪದೆ, ಈಗ ಪ್ಯಾಲೇಸ್ ಅನ್ನೋ ನೀವು ಅಲ್ಲಿಗೆ ಹೋದ ಮೇಲೆ ಬೇರೆಯೇ ಪ್ಲಾನ್ ಮಾಡುತ್ತೀರಾ? ಚೇತು, ಆಗಲೇ ನಿನ್ನಲ್ಲಿ ತುಂಬ ಸಾಲ ಮಾಡಿದ್ದೇನೆ, ಪುನಃ ನಿನ್ನಿಂದ ಯಾವ ಸಹಾಯವೂ ಬೇಡ ಎಂದು ಗೆಳತಿಯ ಮಾತಿಗೆ ಸುಚೇತ್ ಮೂತಿ ಉಬ್ಬಿಸಿದರೆ, ಸಾಹಿತ್ಯ, ಈ ಬಾರಿ ನಾನು ನಿನ್ನ ನೋಡ್ಕೋತೀನಿ ಬಾರೆ ಪ್ಲೀಸ್ ಎಂದಾಗ ರೀಟಾ ಮಾತಿಗೆ ಇಲ್ಲವೆಂದು ತಲೆಯಾಡಿಸಿ ಏನೋ ಹೇಳಲು ಹೊರಟ ಶೋಭಾಳನ್ನ ಮಾತನಾಡಲೇ ಬಿಡಲಿಲ್ಲ. ಮೂವರು ಗೆಳೆಯರ ಒತ್ತಾಯಕ್ಕೆ ಬೇಸತ್ತು, ಈ ಬಾರಿ ನನ್ನ ಬಳಿ ಹಣ ಇತ್ತು. ಈ ವೀಕೆಂಡ್ ತುಂಬ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಆ ಸರ್ರಿಂದ ಎಲ್ಲ ಹಾಳಾಯಿತು. ಮೊದಲೇ ಆ ಆಸಾಮಿ ಡಾಕ್ಟರ್. ಆದರೂ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾರೆ. ಅವರ ಬಳಿ ಇರೋದು ಬೆಂಚ್ ಕಾರ್. ಇನ್ನೂ ಅವರಿರೋ ಫ್ಲ್ಯಾಟಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕುತ್ತಿತ್ತು. ಅಷ್ಟೆಲ್ಲ ರಿಚ್ ಆಗಿದ್ರೂ ನನ್ನ ಹಣ ಇನ್ನೂ ಕೊಟ್ಟಿಲ್ಲ ಅವರು. ಆ ದಿನ ಭಾನು ಬಳಿ ಹೇಳಿದ ಹಾಗೆ ನನ್ನ ಹಣ ಗೋವಿಂದ ಅನಿಸುತ್ತೆ ಎಂದು ಬೇಸರದಲ್ಲಿ ಹೇಳುವುದಕ್ಕೂ, ಸಾಹಿತ್ಯ, ನೀನು ಮೆಸೇಜ್ ಮಾಡಿದ ಅಕೌಂಟ್ ನಂಬರ್ ತಪ್ಪಿದೆ, ಹಾಗಾಗಿ ಹಣ ಕಳುಹಿಸುವುದಕ್ಕೆ ಆಗಿಲ್ಲ, ತಗೋ ನಿನ್ನ ಹಣ ಎಂದು ಕ್ಯಾಶ್ ಅವಳೆದುರು ಇಟ್ಟು, ಅಂದಿನ ನಿನ್ನ ಸಹಾಯಕ್ಕೆ ನಿಜಕ್ಕೂ ತುಂಬ ಥ್ಯಾಂಕ್ಸ್. ನನ್ನದೇ ಕೆಲವು ಜಂಜಾಟದಿಂದ ನಿನಗೆ ಹಣ ಕೊಡಬೇಕೆನ್ನುವುದು ಮರೆತು ಬಿಟ್ಟೇನೆ ವಿನಃ ಕಂಡವರ ಹಣ ಇಟ್ಟುಕೊಳ್ಳುವ ಅಭ್ಯಾಸ ನನಗಿಲ್ಲ. ಅಲ್ಲದೆ ಈಗಷ್ಟೇ ಹೇಳಿದೆಯಲ್ಲ ನಾನು ತುಂಬ ರಿಚ್ ಅಂತ. ಹೌದು, ಅಷ್ಟೆಲ್ಲ ರಿಚ್ ಆಗಿರೋ ನನಗೆ ನಿನ್ನ ಈ 8,000 ಯಾವ ಲೆಕ್ಕ? ಎನಿವೆ, ಥ್ಯಾಂಕ್ ಯು ಎಂದು ಗಂಭೀರವಾದ ಮಾತಿಗೆ ಸಾಹಿತ್ಯ ತಲೆ ಮೇಲೆ ಕೈ ಹೊತ್ತು ಕುಳಿತರೆ ಶೋಭಾ ಮತ್ತು ರೀಟಾ ತಿರುಗಿ ಅಲ್ಲಿಂದ ಹೋಗುತ್ತಿರುವ ವರುಣನನ್ನೇ ನೋಡುತ್ತಿದ್ದರು. ಚೇತು, ಇವರಿಬ್ಬರು ನನ್ನ ಕೈಯಲ್ಲೇ ಕೊಲೆಯಾಗ್ತಾರೆ ನೋಡು. ಸರ್ ಎದುರು ನನ್ನ ಶೇಫ್ ಔಟ್ ಆಯ್ತಂತ ನಾನಿದ್ರೆ ಇವರಿಬ್ಬರು ಹುಟ್ಟಿದ ಮೇಲೆ ಹುಡುಗನನ್ನೇ ನೋಡೇ ಇಲ್ವೇನೋ ಅನ್ನೋ ಹಾಗೆ ಆಡ್ತಿದ್ದಾರೆ ಕೋತಿಗಳು ಎಂದು ಗದರಿ ಇಬ್ಬರ ಕೈ ರಟ್ಟೆಗೆ ತಿವಿದಾಗ, ಔಚ್ ಸಾಹಿತ್ಯ, ದಿಸ್ ಇಸ್ ಟೂ ಮಚ್. ನೀನು ಹೇಳಿದ್ದು ಸರ್ಗೆ ಹರ್ಟಾಯ್ತು, ಬೇಸರ ಮಾಡಿಕೊಂಡು ಹೋದ್ರು ನೋಡು ಎಂದ ರೀಟಾಳನ್ನ ಸಾಹಿತ್ಯ ಕೆಕ್ಕರಿಸಿ ನೋಡಿದರೆ, ಹೌದು ಕಣೆ ಪಾಪ ಸರ್ರು ಎಂದು ಶೋಭಾ ಹೇಳಿದಾಗ ಕೋಪದಲ್ಲೇ ವರುಣಿಟ್ಟ ಹಣ ಬ್ಯಾಗ್ ಒಳಗಡೆ ತುಂಬಿ, ಈ ವೀಕೆಂಡೇನು ಯಾವ ವೀಕೆಂಡ್ ಕೂಡ ನಾನು ನಿಮ್ಮ ಜೊತೆ ಬರಲ್ಲ, ಹಾಳಾಗೋಗಿ ನೀವಿಬ್ರು ಎಂದು ಬೈದುಕೊಂಡು ಹೊರಟವಳನ್ನು ಸುಚೇತ್ ತಡೆಯಲು ನೋಡಿದರೆ ಅವನಿಗೂ ಒಂದಷ್ಟು ಬೈದು ಹೋದಳು. ನಿಜಕ್ಕೂ ಈ ತ್ರಿಮೂರ್ತಿಗಳ ಸಹವಾಸವೇ ಬೇಡವಿತ್ತು. ಅವರವರ ಜಗಳದಲ್ಲಿ ಲಾಸ್ಟ್ ಟಾರ್ಗೆಟ್ ನಾನೇ. ಥೂ, ನಾಳೆಯಿಂದ ಬಾಯ್ಸ್ ಗ್ಯಾಂಗ್ ಜಾಯ್ನ್ ಆಗ್ತೀನಿ ಎಂದು ಅಲ್ಲಿದ್ದ ಇಬ್ಬರಿಗೂ ಬೈದು ಅವನು ಹೊರಟನು. ಇಂತಹ ಚಿಕ್ಕ ಪುಟ್ಟ ಜಗಳವೆಲ್ಲ ಅವರ ಗೆಳೆತನದಲ್ಲಿ ಮಾಮೂಲು. ನಾಳೆ ಬೆಳಿಗ್ಗೆ ನಾಲ್ವರು ಏನೂ ಆಗಿಲ್ಲ ಎನ್ನುವಂತೆ ಒಬ್ಬರನ್ನೊಬ್ಬರು ಅಂಟಿಕೊಂಡು ಇರ್ತಾರೆ. ಇದು ಅವರ ಗೆಳೆತನದ ವಿಶೇಷತೆ. ಗೆಳೆಯರ ಮೇಲಿನ ಕೋಪಕ್ಕೆ ಸಾಹಿತ್ಯ ಲೈಬ್ರರಿಗೆ ಹೋದಳು.
ಆಗಲೇ ಪೂರ್ತಿ ಲೈಬ್ರರಿ ತುಂಬಿ ಹೋಗಿತ್ತು. ಒಂದೆರಡು ಕುರ್ಚಿ ಖಾಲಿ ಇರುವುದನ್ನು ನೋಡಿ ತನಗೆ ಬೇಕಾದ ಪುಸ್ತಕ ಹಿಡಿದು ಅತ್ತ ನಡೆದು ಖಾಲಿ ಇದ್ದ ಕುರ್ಚಿಯಲ್ಲಿ ಕುಳಿತಳು. ಓದುವುದರಲ್ಲಿ ಮುಳುಗಿ ಹೋದವಳಿಗೆ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ಎನ್ನುವ ಅರಿವಿಲ್ಲ. ಓದಿನ ಮಧ್ಯೆ ಪಕ್ಕದಲ್ಲೇ ನಿಧಾನಕ್ಕೆ ಕೇಳಿ ಬಂದ ಮೆಸೇಜ್ ಟೋನ್ ಸದ್ದಿನಿಂದ ಅವಳ ಏಕಾಗ್ರತೆಗೆ ಭಂಗವಾಗಿತ್ತು. ಲೈಬ್ರರಿ ಒಳಗಡೆ ಮೊಬೈಲ್ ಯಾರು ತರುವುದಿಲ್ಲ, ಬೇರೆ ಏನೋ ಸದ್ದಿರಬೇಕು ಎಂದುಕೊಂಡು ಪುಸ್ತಕದ ಮೇಲೆ ನೋಟ ನೆಟ್ಟಿದ್ದಳು. ಪುನಃ ಮೆಸೇಜ್ ಟೋನ್ ಒಂದಲ್ಲ ಎರಡು ಬಾರಿ ಕೇಳಿದಾಗ ತಲೆ ಪಕ್ಕಕ್ಕೆ ಹೊರಳಿಸಿದರೆ ಟೇಬಲ್ ಕೆಳಗಡೆ ಮೊಬೈಲ್ ಇಟ್ಕೊಂಡು ಮೆಸೇಜ್ ಮಾಡ್ತಿರುವುದನ್ನು ನೋಡಿ ಅವನ್ಯಾರೆಂದು ನೋಡಲು ಹೋಗದೆ, ನಿನಗೇನು ತಲೆ ಕೆಟ್ಟಿದೆಯಾ? ಲೈಬ್ರರಿಗೆ ಯಾರಾದರೂ ಮೊಬೈಲ್ ತರ್ತಾರಾ? ಇಡಿಯಟ್. ಅಲ್ಲ, ಪಕ್ಕದಲ್ಲಿ ಕುಳಿತವರು ಓದ್ತಾ ಇರ್ತಾರೆ, ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ? ಲೈಬ್ರರಿಯಲ್ಲೂ ಈ ರೇಂಜಲ್ಲಿ ಚಾಟಿಂಗ್ ಮಾಡ್ತಿದ್ದೀಯಾ ಅಂದರೆ ಪೂರ್ತಿ ಬರ್ಗೆಟ್ಟು ಹೋಗಿದ್ದೀಯಾ ಬಿಡು. ಹೌದು, ನಿನ್ನ ಡಬ್ಬಾ ಮೊಬೈಲಲ್ಲಿ ಸೈಲೆಂಟ್ ಮೋಡ್ ಇಲ್ವಾ ಎಂದು ಮುಖಕ್ಕೆ ಪುಸ್ತಕ ಅಡ್ಡ ಹಿಡಿದು ಗದರುತ್ತಿದ್ದವಳು ಈ ಬಾರಿ ಅವನ ಮುಖ ನೋಡಿ ಉಗುಳು ನುಂಗಿದಳು. ಸರ್ ಸರ್ ನೀವು ಲೈಬ್ರರಿಯಲ್ಲಿ ಏನು ಮಾಡ್ತಿದ್ದೀರಾ ಎಂದಾಗ ವರುಣ್ ಅವಳತ್ತಲೇ ಕೋಪದಿಂದ ನೋಡುತ್ತಿದ್ದರೆ ಗಟ್ಟಿಯಾಗಿ ಕಣ್ಮುಚ್ಚಿ ಐ ಆಮ್ ಸಾರಿ ಸರ್ ಎಂದು ಕ್ಷಣದಲ್ಲೇ ಅಲ್ಲಿಂದ ಕಾಲ್ಕಿತ್ತಳು. ಈ ಕತೆ ಇನ್ನೂ ಮುಂದುವರಿಯುವುದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಡಿಯೋ ಕೊನೆಯಲ್ಲಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಥ್ಯಾಂಕ್ ಯು ಸೋ ಮಚ್.